ಇನ್ನು ಈ ವಾಲ್ಮೀಕಿ ನಿಗಮದ ಕೋಟಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಎರಡೆರಡು ದಿನ ಶೋಧ ಕಾರ್ಯಾಚರಣೆ ಮಾಡಿ ಹಲವು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ದಾರಂತೆ. 2 ದಿನ ಏನೆಲ್ಲ ಬೆಳವಣಿಗೆ ಆಯಿತು, ಯಾಕೆ ಆ ನಂತರ ಅವರ ಬಂಧನ ಆಯಿತು, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಾಲ್ಮೀಕಿ ಹಗರಣ, ಇಡಿ ಕುಣಿಕೆಯಲ್ಲಿ ನಾಗೇಂದ್ರ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಮಾಜಿ ಮಿನಿಸ್ಟರ್ ತತ್ತರ. ವಾಲ್ಮೀಕಿ ಹಗರಣದಲ್ಲಿ ನಿನ್ನೆ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಇಡಿ ಬಂಧನ ಮಾಡಿದೆ. ಬುಧವಾರದಿಂದ ನಿರಂತರ 45 ಗಂಟೆಗಳ ತಪಾಸಣೆ ಹಾಗೂ ತನಿಖೆಯ ಬಳಿಕ ಹೆಚ್ಚಿನ ವಿಚಾರಣೆಗಳಿಗಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕನನ್ನ ಬಂಧನ ಮಾಡಿದ್ದು, ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಾಗೇಂದ್ರ ಬಂಧನಕ್ಕೆ ಸಿದ್ಧಪಡಿಸಿಕೊಂಡ ಸಾಕ್ಷಿಗಳು ಯಾವುವು ಗೊತ್ತಾ? ನಾಗೇಂದ್ರ ವಿರುದ್ಧದ ಸಾಕ್ಷ್ಯಗಳು. ಸಾಕ್ಷ್ಯ 1. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಸಚಿವರಿಂದ ಹಣ ವರ್ಗಾವಣೆ ಮೌಖಿಕ ಸೂಚನೆ ಬಂದಿದೆ ಎಂಬ ಉಲ್ಲೇಖ. ಸಾಕ್ಷ್ಯ 2. ನಾಗೇಂದ್ರ ಪರವಾಗಿ ವ್ಯವಹಾರ ಮಾಡ್ತಿದ್ದ ಆಪ್ತ ಹರೀಶ್ಗೆ 25 ಲಕ್ಷ ಹಣವನ್ನ ಮೌರ್ಯ ಹೋಟೆಲ್ ಬಳಿ ಪಡೆದ ಒಪ್ಪಿಗೆ. ಸಾಕ್ಷ್ಯ 3. ನಾಗೇಂದ್ರ ಹಣ ವರ್ಗಾವಣೆ ಸೂಚನೆ ಮೇರೆಗೆ ನಾನು 187 ಕೋಟಿ ವರ್ಗಾವಣೆ ಮಾಡಿದ್ದೇನೆಂಬ ಮಾಜಿ ಎಂಡಿ ಪದ್ಮನಾಭ್ ಹೇಳಿಕೆ. ಸಾಕ್ಷ್ಯ 4. ಶಾಂಗ್ರಿಲಾ ಹೋಟೆಲ್ನಲ್ಲಿ ಪದ್ಮನಾಭ್, ಪರಶುರಾಮ್, ನಾಗೇಂದ್ರ, ಸತ್ಯನಾರಾಯಣ ವರ್ಮಾ ಭೇಟಿಯಾಗಿ ಹಣ ವರ್ಗಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆಂಬುದಕ್ಕೆ ಸ್ಥಳ ಮಹಜರು ವೇಳೆ ಸಿಸಿಟಿವಿ ವಿಡಿಯೋ, ಟವರ್ ಲೊಕೇಶನ್ ಸಿಕ್ಕಿದೆ. ಸಾಕ್ಷ್ಯ 5. ಪ್ರಕರಣದಲ್ಲಿ ನಾಗೇಂದ್ರ ಆಪ್ತರು ಧಮಕಿ ಹಾಕಿದ್ದಾರೆ ಅಂತ ಕೋರ್ಟ್ಗೆ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಸಲ್ಲಿಸಿದ ಅಫಿಡವಿಟ್ ಸಾಕ್ಷಿ ನೀಡಿದ್ದಾರೆ. ಸಾಕ್ಷ್ಯ 6. ನಾಗೇಂದ್ರ ವಾಲ್ಮೀಕಿ ಮತ್ತು ಈ ಹಿಂದಿನ ಅವ್ಯವಹಾರದ ಭಾಗಿ ಬಗ್ಗೆ ಇಡಿ ಸೂಕ್ತ ದಾಖಲೆ ಸಂಗ್ರಹ ಮಾಡಿದೆಯಂತೆ. ಸಾಕ್ಷಿ 7. ಕಳೆದ 3 ದಿನಗಳಿಂದ ಇಡಿ ಪ್ರಶ್ನೆಗೆ ಉತ್ತರಿಸದೆ ನಾಗೇಂದ್ರ ಮೌನವಾಗಿದ್ದಾರೆ. ಸಾಕ್ಷ್ಯ 8. ನಾಗೇಂದ್ರ ವಿರುದ್ಧ ಹವಾಲಾ, ಚಿನ್ನದ ಬಿಸ್ಕೆಟ್ ಖರೀದಿ ಆರೋಪದ ಬಗ್ಗೆಯೂ ಸಾಕ್ಷ್ಯ ಸಂಗ್ರಹವಾಗಿದೆ. ಇದಿಷ್ಟೇ ಅಲ್ಲದೆ ಯೂನಿಯನ್ ಬ್ಯಾಂಕ್ನಲ್ಲಿ ಸುಳ್ಳು ದಾಖಲೆ ನೀಡಿ ಅಕ್ರಮ ಖಾತೆ ತೆರೆದು ಕೋಟ್ಯಾಂತರ ರೂಪಾಯಿ ನಿಗಮದ ಹಣವನ್ನ ಅಲ್ಲಿಗೆ ವರ್ಗಾಯಿಸಿದ ಪಿನ್ ಟು ಪಿನ್ ಕೆಲವು ಸಾಕ್ಷಿಗಳು ದೊರೆತಿವೆ. ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬಿ ನಾಗೇಂದ್ರ ಅವರು ಇದೇ ಮೊದಲ ಬಾರಿನ ಇಡಿ ಕಸ್ಟಡಿಗೆ ಹೋಗಿರೋದು, ಯಾವತ್ತಾದ್ರೂ ಬಂಧನ ಆಗಿತ್ತ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಹೌದು ಅನ್ನುವಂಥ ಉತ್ತರ ಇದು ಮೊದಲಲ್ಲ. ಈ ಹಿಂದೆಯೂ ಕೂಡ ಇಂಥ ಒಂದಷ್ಟು ಆರೋಪಗಳನ್ನು ಎದುರಿಸುವ ಮೂಲಕ ಅವರು ಬಂಧನಕ್ಕೊಳಗಾಗಿದ್ರು ಅಂತ 2018ರಲ್ಲಿ ಬೇಲೆಕೆರೆ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಕೂಡ ಆಗಿತ್ತು. ಕಾರಣ ಬೇಲೆಕೆರೆಯಿಂದ ಅದಿರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 2008ರಲ್ಲಿ ಬಿಜೆಪಿಯಲ್ಲಿದ್ರು ಆಗ ಬಿ ನಾಗೇಂದ್ರ ಅವರು. ಆಗ ಇಂಥದ್ದೊಂದು ಗಂಭೀರ ಆರೋಪವನ್ನು ಅವರು ಎದುರಿಸಿದ್ದಾರೆ. ಅದಿರು ನಾಪತ್ತೆ ಕೇಸ್ನಲ್ಲಿ ನಾಗೇಂದ್ರ ಮೇಲೆ ಗಂಭೀರ ಆರೋಪ ಬಂದಿತ್ತು ಈ ಹಿಂದೆ. ಅಂದ್ರೆ 2008ರಲ್ಲಿ ಆಗಿರುವಂತಹ ಪ್ರಕರಣದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದಾದ ಬಳಿಕ 2014ರಲ್ಲಿ ಶಾಸಕ ಸ್ಥಾನದಲ್ಲಿದ್ದಂತಹ ನಾಗೇಂದ್ರ ಅವರ ಬಂಧನ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಹಿಂದೆಯೂ ಕೂಡ ಅವರು ಬಂಧನಕ್ಕೆ ಒಳಗಾಗಿ ಬಂದಿದ್ದಾರೆ ಬಿ ನಾಗೇಂದ್ರ. ನಿಮ್ಗೆ ನೆನಪಿರಬಹುದು, ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅಂದಾಗ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ಅಪಸ್ವರ ಇತ್ತು. ಅವ್ರ ಮೇಲೆ ಇಷ್ಟೆಲ್ಲ ಗಂಭೀರ ಆರೋಪ ಇದೆ, ಜೈಲಿಗೆ ಹೋಗಿ ಬಂದವರು, ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡ್ರೆ ಮುಜುಗರದ ಸನ್ನಿವೇಶ ಆಗುತ್ತೆ ನಮಗೆ ಅನ್ನುವಂಥ ದೊಡ್ಡ ಮಟ್ಟದ ವಿರೋಧ ಇತ್ತು. ಅದು ಆ ಮೀರಿನೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ರು. 2015ರಲ್ಲಿ ಲೋಕಾಯುಕ್ತ SIT ಅಧಿಕಾರಿಗಳಿಂದ ಕೂಡ ಇವರ ಬಂಧನ ಆಗಿತ್ತು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ.
ಬೇಲೆಕೆರೆ ಅದಿರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನವನ್ನ ಎದುರಿಸಿ ಆಚೆ ಬಂದಿದ್ದಾರೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕೇಸ್ನಲ್ಲಿ ಬಿ ನಾಗೇಂದ್ರ ಅವರ ಬಂಧನ ಕೂಡ ಆಗಿತ್ತು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಬಳ್ಳಾರಿ ಅಂದ ತಕ್ಷಣ ಬಹುತೇಕ ನಾಯಕರು ಇದೇ ಆರೋಪಗಳನ್ನ ಫೇಸ್ ಮಾಡಿದ್ದಾರೆ, ಬಂಧನಕ್ಕೂ ಕೂಡ ಒಳಗಾಗಿದ್ರು. ಇಫ್ ಸಪೋಸ್ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಆದಿಯಾಗಿ ಕೂಡ ಈಗ 3ನೇ ಬಾರಿ ಆರ್ಥಿಕ ಅಪರಾಧ ಪ್ರಕರಣದ ಹಿನ್ನೆಲೆ ಇವರ ಬಂಧನ ಆಗಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಬಿ ನಾಗೇಂದ್ರ ಅವರ ಸರದಿ ಆಯಿತು, ಅದಾದ ಬಳಿಕ ದದ್ದಲ್. ನಿನ್ನೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದದ್ದಲ್ ಅವರ ನಿವಾಸಕ್ಕೆ ದೌಡಾಯಿಸಿದ್ರು. ಅವರ ಬಂಧನ ಆಗೇ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿನ್ನೆ ಅವರ ನಿವಾಸದಲ್ಲಿ ಇರಲಿಲ್ಲ, ನಾಪತ್ತೆಯಾಗಿದ್ರು. ದಿಢೀರ್ ಅಂತ SIT ಕಚೇರಿಯಲ್ಲಿ ದದ್ದಲ್ ಅವರು ಹಾಜರಾದ್ರು. ಯಾಕೆ ಹೀಗಾಯ್ತು? ದದ್ದಲ್ ಅವರು ಆತಂಕಗೊಂಡಿದ್ದೇಕೆ? ಏನ್ ಬೆಳವಣಿಗೆ ಆಗುತ್ತೆ ಇವರ ಪ್ರಕರಣದಲ್ಲಿ? ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. SIT ಮುಂದೆ ಹಾಜರಾಗಿದ್ದ ದದ್ದಲ್ ನಾಪತ್ತೆ. ಇಡಿ ವಿಚಾರಣೆಗೆ ಬಾರದೆ ಹೋಗಿದ್ದೆಲ್ಲಿಗೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಸುತ್ತ ಗಿರ್ಕಿ ಹೊಡಿತಿದೆ. ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ವಿಕೆಟ್ ಉರುಳಿದೆ. ಇದೀಗ ನಿಗಮ ಅಧ್ಯಕ್ಷ ದದ್ದಲ್ಗೆ ಅರೆಸ್ಟ್ ಆಗೋ ಢವಢವ ಶುರುವಾಗಿದೆ. SIT ಬಳಿ ಓಡಿ ಹೋಗಿ ವಿಚಾರಣೆಗೆ ಹಾಜರಾಗಿ ಇಡಿ ಅಧಿಕಾರಿಗಳಿಂದ ತಪ್ಪಿಸಿಕೊಂಡಿದ್ದ ದದ್ದಲ್ನನ್ನ ಖೆಡ್ಡಾಗೆ ಬೀಳಿಸೋಕೆ ಭರ್ಜರಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ದದ್ದಲ್ ವಿರುದ್ಧ ಇರೋ ಗಂಭೀರ ಆರೋಪಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಆರೋಪಗಳೇನು? ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಗಮನಕ್ಕೆ ಬಾರದೆ ಕೋಟಿ ರೂಪಾಯಿ ವರ್ಗಾವಣೆ, 100 ಕೋಟಿ ಹಣ ವರ್ಗಾವಣೆ ಹೇಗೆ? ಶಾಸಕ ತಮ್ಮ ಪ್ರಭಾವ ಬಳಸಿರೋ ಅನುಮಾನ. ದದ್ದಲ್ ಮನೆಯಲ್ಲಿ ಸಿಕ್ಕಿವೆ ಮಹತ್ವದ ಸಾಕ್ಷ್ಯಗಳು, ಕೆಲವು ಪತ್ರಗಳು, ಕೆಲವು ತಾಂತ್ರಿಕ ಸಾಕ್ಷ್ಯಗಳು. PA ಪಂಪಣ್ಣ 50 ಲಕ್ಷಕ್ಕೂ ಹೆಚ್ಚು ಹಣ ಪಡೆದ ದೂರು. ದದ್ದಲ್ ಸೂಚನೆ ಇಲ್ಲದೆ ಹಣ ಕೊಡೋದು ಅಸಾಧ್ಯ. ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಬೆನ್ನು ಬಿದ್ದಿರೋ ಇಡಿ ಕಾಂಗ್ರೆಸ್ ಶಾಸಕ ದದ್ದಲ್ಗೆ ಬಲೆ ಬೀಸಿದೆ. ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ತಯಾರಿಯಲ್ಲಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದ್ದು, ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಈ ಪ್ರಕರಣ ಸುತ್ತಿಕೊಳ್ಳುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯನವರ ಬುಡಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಂಟಕ ಎದುರಿಸ್ತಾರೆ, ಸಂಕಷ್ಟ ಎದುರಿಸ್ತಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬರುತ್ತಾ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ಕೂಡ ಅರೆಸ್ಟ್ ಆಗ್ತಾರೆ ಅಂದಿದ್ದು ಯಾರು ಗೊತ್ತಾ? ರಿಪಬ್ಲಿಕನ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಆರೋಪಿಗಳು ಲ್ಯಾಂಬೋರ್ಗಿನಿ ಕಾರು ಖರೀದಿ ಮಾಡಿದ್ದಾರೆ. ನಿಗಮದ ಹಗರಣ ಮತ್ತು ಮೂಢ ಹಗರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಭಾರಿ ಗಂಭೀರ ಆರೋಪಗಳು ಕೇಳಿ